ದೇವ್ರ ಮನೆ ಪಾತ್ರೆ ಸಾಮಾನುಗಳನ್ನ ನೀವು ಉಜ್ಜೋದು, ತಿಕ್ಕೋದು, ತೊಳಿಯೋದು ಏನು ಬೇಡ. ಜಸ್ಟ್ ಈ ಒಂದು ಮ್ಯಾಜಿಕ್ ನೀರಲ್ಲಿ ಅದ್ದಿ ತೆಗ್ದ್ರೆ ಸಾಕು, ಪಳಪಳ ಅಂತೇಳಿ ಹೊಳಿಲಿಕ್ಕೆ ಶುರು ಆಗುತ್ತೆ. ಇನ್ನೇನು ಶ್ರಾವಣ ಕೂಡ ಶುರುವಾಗ್ತಾ ಇದೆ. ಹಬ್ಬಗಳು ಸಾಲು ಸಾಲಾಗಿ ಬರ್ತಾ ಇದೆ. ಹಾಗಾಗಿ ದೇವ್ರ ಮನೆ ಸಾಮಾನುಗಳು, ಪಾತ್ರೆ ಸಾಮಾನುಗಳು, ಪೂಜಾ ಸಾಮಾನುಗಳು ಹೊಳಿತಾ ಇರ್ಬೇಕು. ಆಗ್ಲೇ ತಾನೇ ನಾವು ಕೂಡ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಳ್ಳೋದಕ್ಕಾಗೋದು. ಹಾಗಾಗಿ ಈ ಒಂದು ಮ್ಯಾಜಿಕ್ ನೀರಲ್ಲಿ ನೀವು ಹಿತ್ತಾಳೆದಾಗಿರ್ಬೋದು, ಬೆಳ್ಳಿದಾಗಿರ್ಬೋದು ಅಥವಾ ತಾಮ್ರದ್ದಾಗಿರ್ಬೋದು ಎಲ್ಲ ಒಂದು ಪಾತ್ರೆಗಳನ್ನ ಆರಾಮಾಗಿ ತೊಳ್ಕೊಳ್ಬೋದು. ಚೂರು ಕೂಡ ಕಲೆ ಉಳಿಯೋದಿಲ್ಲ. ನಿಮಿಷಗಳಲ್ಲೇ ಕೆಲಸ ಮುಗ್ದು ಹೋಗುತ್ತೆ. ಹಾಗಾದ್ರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದ್ರೂ ವೇಟ್ ಮಾಡ್ತಾ ಇದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೇನು ಸಾಲು ಸಾಲು ಹಬ್ಬಗಳು ಶುರುವಾಗ್ತಾ ಇದೆ. ಈ ಸಮಯದಲ್ಲಿ ಪೂಜೆ ಪುನಸ್ಕಾರ ಮನೆಯಲ್ಲಿ ಹೆಚ್ಚಾಗಿನೇ ಇರುತ್ತೆ ಅಲ್ವಾ? ಶ್ರಾವಣ ಕೂಡ ಬರ್ತಾ ಇರೋದ್ರಿಂದ ಹಾಗಾಗಿ ನಾನಿವತ್ತು ಒಂದು ಮ್ಯಾಜಿಕ್ ಒಂದು ಟಿಪ್ ಅನ್ನ ತಗೊಂಡ್ ಬಂದಿದ್ದೀನಿ. ಅದರಲ್ಲಿ ನೀವು ಈ ರೀತಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ತಾಮ್ರದ್ದಾಗಿರ್ಬೋದು ಅಥವಾ ಹಿತ್ತಾಳೆದಾಗಿರ್ಬೋದು ಅಥವಾ ಬೆಳ್ಳಿದಾಗಿರ್ಬೋದು, ವಿಗ್ರಹಗಳಾಗಿರ್ಬೋದು, ದೀಪಗಳಾಗಿರ್ಬೋದು ಅಥವಾ ತಟ್ಟೆಗಳಾಗಿರ್ಬೋದು, ದೊಡ್ಡ ದೊಡ್ಡ ದೀಪಗಳು ಬರುತ್ತಲ್ಲ ಅದೆಲ್ಲ ಯಾವುದೇ ಆಗಿರ್ಬೋದು, ಪುಟ್ಪುಟಾಣಿದಾಗಿರ್ಬೋದು, ದೊಡ್ಡದಾಗಿರ್ಬೋದು, ತಂಬಿಗೆ ಅಥವಾ ಚಿಕ್ಕ ಒಂದು ಬಟ್ಲಾಗಿರ್ಬೋದು, ಏನೇ ಆಗಿದ್ರು ಕೂಡ ಎಲ್ಲವನ್ನ ತೊಳ್ಕೊಳ್ಬೋದು. ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಹಿತ್ತಾಳೆ, ತಾಮ್ರ ಜೊತೆಗೆ ಸಿಲ್ವರು ಯಾವುದೇ ಆಗಿದ್ರು ಕೂಡ ಎಲ್ಲವನ್ನ ಆರಾಮಾಗಿ ನೀವು ವಾಶ್ ಮಾಡ್ಕೊಳ್ಬೋದು. ಅದು ಎಷ್ಟೇ ಕಲೆಯಾಗಿರ್ಲಿ, ಕೊಳೆ ಆಗಿರ್ಲಿ, ನೀವಿಲ್ಲಿ ಉಜ್ಜುವಂತ ಅವಶ್ಯಕತೆ ಇಲ್ಲ. ಹೆಚ್ಚು ಶ್ರಮ ಪಡೆದೇನೆ ಗಂಟೆಗಟ್ಟಲೆ ಆಗುವಂತ ಕೆಲಸವನ್ನ ನಿಮಿಷದಲ್ಲೇ ಮಾಡ್ಕೊಳ್ಬಹುದು. ಆರಾಮಾಗಿ ನೀವು ದೇವ್ರ ಮನೆ ಈ ರೀತಿ ಏನೇ ಒಂದು ಸಾಮಗ್ರಿಗಳಿದ್ರು ಎಲ್ಲವನ್ನ ಆರಾಮಾಗಿ ವಾಶ್ ಮಾಡ್ಕೊಳ್ಬಹುದು. ತುಂಬಾ ಕ್ಲೀನ್ ಆಗತ್ತೆ, ಒಳ್ಳೆ ಹೊಳಪು ಬರುತ್ತೆ. ಅದು ಕೂಡ ತುಂಬಾ ಫಾಸ್ಟ್ ಆಗಿ ಮಾಡ್ಕೊಳ್ಬಹುದು. ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಖಂಡಿತ ಎಲ್ರಿಗೂ ಯೂಸ್ ಆಗತ್ತೆ. ಅದನ್ನ ಮಾಡ್ಕೊಳ್ಳೋದಕ್ಕೆ ಏನು ಬೇಕಾಗಿಲ್ಲ ನಮ್ಗೆ. ಸಬೀನಾ, ನಿಂಬೆ ಹಣ್ಣು ಅಥವಾ ಉಪ್ಪು ಏನು ಬೇಕಾಗೋದಿಲ್ಲ. ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದನ್ನ ನಿಂಬುಪ್ಪು ಅಂತ ಹೇಳಿ ಕರೀತಾರೆ. ನಿಂಬುಪ್ಪು ಅಥವಾ ಲೆಮನ್ ಸಾಲ್ಟ್ ಅಂತ ಹೇಳಿ ಕರೀತಾರೆ. ಇದು ಎಲ್ಲ ನಿಮ್ಗೆ ಗ್ರೋಸರಿ ಅಂಗಡಿಗಳಲ್ಲಿ ಸಿಗತ್ತೆ ಅಥವಾ ಆನ್ಲೈನ್ ಅಲ್ಲೂ ಕೂಡ ಸಿಗತ್ತೆ. ನೋಡೋಣ, ಲಿಂಕ್ ಸಿಕ್ತು ಅಂದ್ರೆ ನಾನು ಅದನ್ನು ಕೂಡ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕಿದ್ರೆ ಅಲ್ಲೂ ಕೂಡ ಚೆಕ್ಔಟ್ ಮಾಡಬಹುದು. ಇಲ್ಲ ಅಂದ್ರೆ ನಿಮ್ಗೆ ಎಲ್ಲ ಒಂದು ಗ್ರೋಸರಿ ಅಂಗಡಿಗಳಲ್ಲಿ ಸಿಗತ್ತೆ ಲಿಂಬುಪ್ಪು ಅಥವಾ ಲೆಮನ್ ಸಾಲ್ಟ್ ಅಂತ ಹೇಳಿ ಕೇಳಿ. ಸೇಮ್ ನಿಮ್ಗೆ ಈ ಒಂದು ಸಕ್ಕರೆ ಬರುತ್ತಲ್ಲ, ಸೇಮ್ ಅದೇ ರೀತಿಯಾಗಿರತ್ತೆ. ಆದ್ರೆ ಅದನ್ನ ಈ ರೀತಿ ನಾವು ಏನು ಹಿತ್ತಾಳೆ, ತಾಮ್ರ, ಸಿಲ್ವರ್ ಆಗಿರ್ಬೋದು ಎಲ್ಲವನ್ನ ವಾಶ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ಬೋದು. ತುಂಬಾ ಕ್ಲೀನ್ ಆಗತ್ತೆ. ಅಷ್ಟು ಕ್ಲೀನ್ ಆಗತ್ತೆ ಅಂದ್ರೆ ಚೂರು ಕೂಡ ಕಲೆ ಕೊಳೆ ಏನು ಉಳಿಯೋದಿಲ್ಲ. ಇನ್ನು ಅದನ್ನ ಮಾಡ್ಕೊಳ್ಳುವಂತ ವಿಧಾನವನ್ನ ನೋಡ್ಕೊಳ್ಳೋದಾದ್ರೆ ನೋಡಿ, ಇಲ್ಲಿ ನಾನಿಲ್ಲಿ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ. ಒಂದು ಅಗಲವಾಗಿರುವಂತ ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಒಂದು ಟೀ ಸ್ಪೂನ್ ಅಷ್ಟು ಇದರಲ್ಲಿ ಸುಮಾರಷ್ಟು ನೀವು ಐಟಮ್ಗಳನ್ನ ವಾಶ್ ಮಾಡ್ಕೊಳ್ಬೋದು. ಎಷ್ಟಾದ್ರೂ ವಾಶ್ ಮಾಡ್ಕೊಳ್ಬೋದು. ಅಂದ್ರೆ ಅದು ಮುಳುಗೋಷ್ಟು ನೀರು ಹಾಕೊಂಡ್ಬಿಟ್ರೆ ಆಯ್ತು. ತುಂಬಾ ದೊಡ್ಡದಾದ್ರೆ ಜಾಸ್ತಿ ನೀರು ಹಾಕೊಂಡು ಒಂದ್ ಲೀಟರ್ ಹಾಕೊಳ್ತೀವಿ ಅಂದ್ರೆ 2 ಟೀ ಸ್ಪೂನ್ ಅಷ್ಟು ತಗೊಳ್ಳಿ. ಆ ಒಂದು ಅಳತೆನಲ್ಲಿ ತಗೊಳ್ಬೇಕು. ತುಂಬಾ ಜಾಸ್ತಿ ನೀರ್ ತಗೊಂಡ್ರೆ ದೊಡ್ಡ ದೊಡ್ಡದೆಲ್ಲ ಆರಾಮಾಗಿ ನೀವು ತೊಳ್ಕೊಳ್ಬೋದು. ಈ ರೀತಿ ನೋಡಿ, ನಾನು ಇಲ್ಲಿ ಬರೀ ಜಸ್ಟ್ ಈ ರೀತಿ ಅದ್ದಿ ಹಂಗೇನೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ಅದ್ದಿ ತೆಗೆದು ತೋರಿಸ್ತಾ ಇದ್ದೀನಿ. ನಿಮ್ಗೆ ವ್ಯತ್ಯಾಸ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ತುಂಬಾ ಬೆಳಕಿರೋದ್ರಿಂದ ಅಷ್ಟು ಕ್ಲಿಯರ್ ಇಲ್ಲ ಅಂತ ಆದ್ರೂ ಕೂಡ ಅಲ್ಲಿ ಕಾಣಿಸ್ತಾ ಇರ್ಬೋದು, ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿ ಕ್ಲೀನ್ ಆಗತ್ತೆ ಅಂದ್ರೆ ಜಸ್ಟ್ ಹಿಂಗೆ ಅದ್ದಿ ತೆಗ್ದ್ರೇನೆ ಸಾಕು, ಎಲ್ಲ ಕೊಳೆನೂ ಹೋಗುತ್ತೆ. ಒಂದು 2-3 ನಿಮಿಷ ಹಾಗೇನೆ ನೀವು ನೀರಲ್ಲಿ ಬಿಟ್ರಿ ಅಂದ್ರೆ ಚಿಕ್ಕ ಚಿಕ್ಕ ಡಾಟ್ಸ್ ಇರತ್ತೆ, ಅಥವಾ ಹಂಗೇನೆ ತುಂಬಾ ವರ್ಷಗಳಿಂದ ಇಟ್ಬಿಟ್ಟು ಅದು ತುಂಬಾ ಸ್ಪ್ರೆಡ್ ಆಗಿ ಒಂಥರ ಕಲೆ ರೀತಿಯಾಗಿರತ್ತೆ, ಅದೆಲ್ಲಾನು ಹೋಗುತ್ತೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋದಲ್ಲಿ. ಎಷ್ಟು ಕ್ಲೀನ್ ಆಗತ್ತೆ ಅಂದ್ರೆ ಜಸ್ಟ್ ನೀರಿಗೆ ತಾಗಿದ್ರೆ ಸಾಕು, ಅಷ್ಟು ಕ್ಲೀನ್ ಆಗುತ್ತೆ ಸ್ನೇಹಿತರೆ. ಆರಾಮಾಗಿ ವಾಶ್ ಮಾಡ್ಕೊಳ್ಬೋದು. ಏನು ಬೇಕಾಗೋದಿಲ್ಲ ಉಜ್ಜಬೇಕು. ಕೆಲವೊಬ್ಬರಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ತುಂಬಾ ಗಂಟೆಗಟ್ಲೆ ಈ ರೀತಿ ಚಂಬುಗಳು, ಬಿಂದಿಗೆಗಳು, ದೀಪಗಳು ಎಲ್ಲವನ್ನ ಉಜ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮ್ ಕೂಡ ಇರೋದಿಲ್ಲ. ಹಂಗಾಗಿ ಅಂತವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ದೀಪಗಳಾಗಿರ್ಬೋದು ಎಲ್ಲವನ್ನ ನೀವು ಇದ್ರಲ್ಲಿ ಆರಾಮಾಗಿ ವಾಶ್ ಮಾಡ್ಕೊಳ್ಬೋದು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಜಸ್ಟ್ ಅದ್ದಿದ ತಕ್ಷಣ ಒಂದು ಚಂಬು ಅನ್ನುವಂಥದ್ದು ಏನು ಕ್ಲೀನ್ ಆಗಿದೆ ಅಂದ್ರೆ
ಹೊಸದ್ ರೀತಿ ಅನ್ನಿಸ್ತಾ ಇದೆ ನನಗಂತೂ. ನಿಜವಾಗ್ಲೂ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೂ ಗೊತ್ತಾಗ್ತಾ ಇರ್ಬೋದು ವಿಡಿಯೋದಲ್ಲಿ. ತುಂಬಾ ಕ್ಲೀನ್ ಆಗಿದೆ. ಎಲ್ಲೂ ಕೂಡ ಒಂದು ಚಿಕ್ಕ ಡಾಟ್ ಕೂಡ ಉಳಿದಿಲ್ಲ. ಇನ್ನು ನಾನಿಲ್ಲಿ ನೋಡಿ ಒಂದು ಅರಿಶಿನ ಕುಂಕುಮದ ಬಟ್ಲು ಏನಿತ್ತು ಅದನ್ನ ಹಾಕಿದ್ದೀನಿ. ಜೊತೆಗೆ ಧೂಪ ಹಾಕುವಂತ ಹೋಲ್ಡರ್ ಹಾಕಿದ್ದೀನಿ. ಜೊತೆಗೆ ಪುಟಾಣಿ ಒಂದು ಪ್ಲೇಟ್ ಇತ್ತು ಅದನ್ನು ಕೂಡ ಹಾಕಿದ್ದೀನಿ. ಅಂದ್ರೆ ನಾನಿಲ್ಲಿ ಹೇಳ್ದಂಗೆನೆ ಇದನ್ನ ಎಲ್ಲವನ್ನ ವಾಶ್ ಮಾಡ್ಬೋದು ನೀವು. ಹಿತ್ತಾಳೆದಾಗಿರ್ಬೋದು, ತಾಮ್ರದ್ದಾಗಿರ್ಬೋದು ಅಥವಾ ಬೆಳ್ಳಿದಾಗಿರ್ಬೋದು, ವಿಗ್ರಹಗಳಾಗಿರ್ಬೋದು ಎಲ್ಲವನ್ನ ವಾಶ್ ಮಾಡ್ಕೊಳ್ಬೋದು. ತುಂಬಾ ಸಿಂಪಲ್ಲು. ನೋಡಿ ಈ ರೀತಿ ನೀರನ್ನ ರೆಡಿ ಮಾಡಿ ಇಟ್ಕೊಂಡು ಅದರಲ್ಲಿ ಅದ್ದಿ ತೆಗಿತಾ ಹೋದ್ರೆ ಸಾಕು. ಒಂದು 2-3 ನಿಮಿಷ ಹಾಗೆ ಬಿಟ್ಬಿಡಿ. ತುಂಬಾ ಕಲೆ ಇದೆ ಅಂದ್ರೆ ಎಲ್ಲವೂ ಕ್ಲಿಯರ್ ಆಗತ್ತೆ ಅಂತಾನೆ ಹೇಳ್ಬೋದು. ನೋಡಿ ನಾನು ಆ ನೀರಿಂದ ತೆಗೆದ್ಬಿಟ್ಟು ಮತ್ತೆ ಬೇರೆ ಒಳ್ಳೆ ನೀರಲ್ಲಿ ಒಂದ್ಸತಿ ವಾಶ್ ಮಾಡಿ ತಗೊಂಡಿದ್ದೀನಿ. ಒಂದ್ಸತಿ ವಾಶ್ ಮಾಡಿನೇ ತಗೊಳ್ಬೇಕು, ಬೇರೆ ನೀರಲ್ಲಿ ಮತ್ತೆ ಹಾಗೇನೆ ಇಡೋ ಹಾಗಿಲ್ಲ. ಇಲ್ಲ ಅಂದ್ರೆ ಮತ್ತೆ ಕಲೆಗಳು ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ. ಹಂಗಾಗಿ ಲಿಂಬುಪ್ಪಿನ ನೀರೇನಿರುತ್ತೆ ಅದರಲ್ಲಿ ಅದ್ಬಿಟ್ಟು ತೆಗೆದು ಮತ್ತೆ ಬೇರೆ ನೀರಲ್ಲಿ ಕ್ಲೀನಾಗಿ ಒಂದ್ಸತಿ ತೊಳೆದ್ ಬಿಡೋದು ಅಷ್ಟೇನೆ. ಮತ್ತೆ ಏನು ಮಾಡೋ ಹಂಗಿಲ್ಲ. ನೋಡಿ ಈ ರೀತಿ ಮತ್ತೆ ಒಳ್ಳೆ ಬಟ್ಟೆನಲ್ಲಿ ಒರೆಸ್ಕೊಳ್ಬೇಕು. ಒಂದು ಕಾಟನ್ ಬಟ್ಟೆ ತಗೊಂಡು ಚೆನ್ನಾಗಿ ಎಲ್ಲೂ ಕೂಡ ಸ್ವಲ್ಪ ನೀರಿನ ಕಲೆ ಉಳಿದಂಗೆ ಚೆನ್ನಾಗಿ ಒರೆಸಿ ಇಟ್ಕೊಂಡ್ಬಿಟ್ರೆ ಒಂದು 15 ದಿನ ಅಲ್ಲ ತಿಂಗ್ಳುವರೆಗೂ ನಿಮ್ಗೆ ಇದೆ ಹೀಗೇನೆ ಇರತ್ತೆ. ಪಳಪಳ ಅಂತ ಹೇಳಿ ಹೊಳಿತಾ ಇರತ್ತೆ. ಅಷ್ಟು ಶೈನಿಂಗ್ ಇರತ್ತೆ. ಜೊತೆಗೆ ತುಂಬಾ ಬೇಗನೆ ವಾಶ್ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ಖಂಡಿತ ಈಗ ಏನು ಶ್ರಾವಣ ಶುರು ಆಗ್ತಾ ಇದೆ, ವಾರಗಳು ಕೂಡ ನಿಮ್ಗೆ ಹೆಚ್ಚು ಅಂತಾನೆ ಹೇಳ್ಬೋದು. ಖಂಡಿತ ಇದು ತುಂಬಾನೇ ಉಪಯೋಗಕ್ಕೆ ಬರುವಂತ ಒಂದು ವಿಡಿಯೋ. ಖಂಡಿತ ಟ್ರೈ ಮಾಡಿ ನೋಡಿ. ನಿಮ್ಗೂ ಕೂಡ ತುಂಬಾನೇ ಇಷ್ಟ ಆಗತ್ತೆ. ಯಾಕಂದ್ರೆ ಗಂಟೆಗಟ್ಲೆ ಆಗುವಂತ ಕೆಲಸ ನಮ್ಗೆ ನಿಮಿಷದಲ್ಲಿ ಆಗತ್ತೆ ಅಂದ್ರೆ ಯಾರು ಬೇಡ ಅಂತ ಹೇಳಿ. ಹಂಗಾಗಿ ಈ ರೀತಿಯಾಗಿ ನಿಮಿಷಗಳಲ್ಲಿ ಎಲ್ಲವನ್ನ ನೀವು ಕೂಡ ವಾಶ್ ಮಾಡ್ಕೊಂಡು ನೆಮ್ಮದಿಯಾಗಿ ಅದೇ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಯಾವ ರೀತಿಯಾಗಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಹೋಗಿ ಬರ್ಲಾ. ಥ್ಯಾಂಕ್ ಯು.